ಏನು ಹಾಕಿಲ್ಲ. ಒಂದು 2 ನಿಮಿಷ ಸುಧಾರಿಸ್ಕೊರತ್ನಾ. 1 ನಿಮಿಷ ತಗೋ, ನೀರು ಕೊಡಿ ತಗೋ. ಸಾಕು, ಉಸಿ ಕೊಡಿ. ಈ ದಿವಸ 5 ನಿಮಿಷ ಏನು ಹಾಕಿಲ್ಲ, ಒಂದು 5 ನಿಮಿಷ. ಇಲ್ಲಿ ಯಾರಾದ್ರೂ ಡಾಕ್ಟರ್ ನೋಡ್ಕೊಬರ್ತೀನಿ. ಹಾಂ, ಹಂಗೆ ಮಲಗಿರೋ. ಮತ್ತೆ ಮಗಳು ಇವಳನ್ನ ಮುಟ್ಟೋದಿದ್ರೆ ಅದು ನಾನು ಮಾತ್ರ ಮುಟ್ಟಬೇಕು. ಏನಯ್ಯ ಇದು, ಇವಳನ್ನ ಸಾಯಿಸುವ ಅಂತ ಕರ್ಕೊಂಡು ಬಂದೆ. ಆದರೆ ಇವಳನ್ನ ಸಾಯಿಸಿದ್ರೆ ಸಿಗೋ ಖುಷಿ ಮಜಾ ಬರೀ ಇವಳನ್ನ ಅಳ್ಳಾಡ್ತದ ನೋಡ್ತಿದ್ರೆ ಸಿಗ್ತೈತಲ್ಲ. ನಾನು ಎಂಥ ದಡ್ಡ. ಈ ವಿಷಯ ನಂಗೆ ಮೊದಲೇ ಗೊತ್ತಾಗ್ಬಿಟ್ಟಿದ್ರೆ ಇವಳ ಮನೇಲೇ ಇಟ್ಕೊಂಡು ದಿನ 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 ಚುಚ್ಚಿ ನರಳಾಡಂಗೆ ಮಾಡ್ತಾಯಿದ್ದೆ. ಇವಾಗಲೂ ಕಾಲ ಮಿಂಚಿಲ್ಲ. ಅಪ್ಪಯ್ಯ, ನನ್ನ ಕ್ಷಮಿಸ್ಬಿಡು. ನಾನು ಇವಳನ್ನ ಒಂದೇ ಕಿತ ಸಾಯಿಸೋಕ್ಕಿಲ್ಲ. ನನಗೆ ಈ ಆನಂದ ಬೇಕು. ಒಂದು ಕಾಲದಲ್ಲಿ ನನ್ನ ತಿರುಗು ನೋಡ್ದೇ ಕಪಾಲು ಕೊಡ್ದು ಅವಮಾನ ಮಾಡಿದ್ಲು. ಆದರೆ ಇವತ್ತು ಬಂದು ನನ್ನ ತೆಕ್ಕಿಗೆ ಬಿದ್ದವಳೆ, ಬಿದ್ದು ಒದ್ದಾಡ್ತವಳೆ. ಇವಳನ್ನ ಬರೀ ಹಿಂಗೇ ಸಾಯಿಸ್ಬಿಟ್ರೆ ಮಜಾ ಬರೋಕ್ಕಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರೇ ನನಗೆ ಆನಂದ ಮಜಾ ಸಿಗೋದು. ರತ್ನಿ ಡಾಕ್ಟ್ರು ಎಲ್ಲೂ ಇಲ್ಲ ಕಣವ. ಆದರೆ ಹೋಗೋ ದಾರಿನಾಗೆ ಒಂದು ಆಸ್ಪತ್ರೆ ಆದಂತೆ, ಅಲ್ಲಿ ತೋರಿಸ್ಕೊಂಡು ಹೋಗಮ್ಮ. ನಡಿ, ಇಂಥ ಸಮಯದಲ್ಲಿ ಮನೇಲಿದ್ರೇ ಸರಿ. ಏನಾಗಿಲ್ಲ.